ಹಲೋ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ನನ್ನ ಹಸ್ಬೆಂಡ್ ಹೊಸದಾಗಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ದೀವಿ. ಸೊ ನನ್ನ ಮಗನಿಗೆ ಚಿಕನ್ ಕಬಾಬ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವತ್ತು ಮನೆಗೆ ಚಿಕನ್ ತೊಗೊಂಡು ತರಿಸಿದ್ದೀನಿ. ಸೊ ನೋಡಿ, ನನ್ನ ಹಸ್ಬೆಂಡ್ ಚಿಕನ್ನ ಬೌಲ್ಗೆ ಹಾಕ್ತಾ ಇದ್ದಾರೆ. ಚಿಕನ್ ಕಬಾಬ್ ಮಾಡೋಣ ಅಂತ ಸ್ವಲ್ಪ ಚಿಕನ್ ಎತ್ತಿಟ್ಕೊತಾ ಇದ್ದೀವಿ. ಸೊ ಬೋನ್ಲೆಸ್ ಪೀಸಸ್ ಎಲ್ಲ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿರುತ್ತೆ. ಚಿಕನ್ ಜ್ಯೂಸಿ ಆಗಿದೆ. ಸೊ ಚಿಕನ್ನಿಗೆ ನೆಕ್ಸ್ಟ್ ಬಂದ್ಬಿಟ್ಟು ನಾವು ಕಾರ್ನ್ಫ್ಲೋರ್ ಹಾಕ್ತಾ ಇದ್ದೀವಿ, ಕ್ರಿಸ್ಪಿಯಾಗಿ ಬರಲಿ ಅಂತ ಅಂದ್ಬಿಟ್ಟು. ಕಾರ್ನ್ಫ್ಲೋರ್ ಹಾಕಿದಾದ್ಮೇಲೆ ನಿಮ್ಮ ಮನೇಲಿ ಯಾವುದಿರುತ್ತೋ ಅದು ಚಿಕನ್ ಕಬಾಬ್ ಪೌಡ್ರ್ ಸ್ವಲ್ಪ ಹಾಕಿ. ಸೊ ನಾವು ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡ್ತಾ ಇರೋದ್ರಿಂದ ಚಿಕನ್ ಕಬಾಬ್ ಪೌಡ್ರ್ 1 to 3 ಸ್ಪೂನ್ ಹಾಕ್ಕೊಳ್ಳಿ ಸಾಕು. ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬಂದು 1.5 ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. 1.5 ಸ್ಪೂನ್ ಹಾಕ್ಕೊಂಡು ನೆಕ್ಸ್ಟ್ ಬಂದು ಕರಿ ಲೀವ್ಸ್ ಹಾಕೋಣ. ಸೊ ಕರಿ ಲೀವ್ಸ್ ಹಾಕೋದ್ರಿಂದ ಇನ್ ಬಿಟ್ವೀನ್ ಕಬಾಬ್ ತಿನ್ನೋವಾಗ ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬರ್ತಾ ಇರುತ್ತೆ ತಿಂತಾ ಇದ್ರೆ. ಸೊ ನೆಕ್ಸ್ಟ್ ಸ್ವಲ್ಪ ಮನೆಯಲ್ಲೇ ಮಾಡಿರೋ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕೊಳ್ಳೋಣ. ನೆಕ್ಸ್ಟ್ ಆಮೇಲೆ ಒಂದು ಮೊಟ್ಟೆ ಹೊಡೆದು ಹಾಕೊಳ್ಳೋಣ. ಸೊ ಚಿಲ್ಲಿ ಪೌಡರ್ ಸ್ವಲ್ಪ ಸ್ಪೈಸಿಯಾಗಿ ಚೆನ್ನಾಗಿ ಸಿಗುತ್ತೆ, ಬಾಯಿಗೆ ಖಾರವಾಗಿ ಚೆನ್ನಾಗಿರುತ್ತೆ ಅಂತ. ಸೊ ನೆಕ್ಸ್ಟ್ ಅದನ್ನು ನೀಟಾಗಿ ಕಲಿಸ್ಕೊಳ್ಳೋಣ. ನೋಡಿ, ನಮ್ಮ ಯಜಮಾನ್ರು ಸ್ಪೂನಲ್ಲಿ ಕಲಿಸ್ತಾ ಇದ್ದಾರೆ. ಸೊ ನೆಕ್ಸ್ಟ್ ನಾನು ಹೇಳ್ತೀನಿ, ಕೈಯಲ್ಲಿ ಕಲಿಸಿ ಯಜಮಾನ್ರಿ ಅಂತ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇವಾಗ ನೋಡಿ, ಕಸೂರಿ ಮೇಥಿ ಹಾಕ್ತಾಯಿದ್ದೀವಿ. ಸ್ವಲ್ಪ ಫ್ಲೇವರ್ ಬರಲಿ ಕಸೂರಿ ಮೇಥಿದು ಅಂತ ಸ್ವಲ್ಪ ಉದುರಿಸ್ತಾ ಇದ್ದಾರೆ ನೋಡಿ ಕಸೂರಿ ಮೇಥಿನ. ನೆಕ್ಸ್ಟ್ ಆಮೇಲೆ ಬಂದು ನಿಂಬೆಹಣ್ಣು ಹಾಕ್ತಾಯಿದ್ದಾರೆ. ಚಿಕನಿಗೆ ಮೇಯ್ನ್ ಬೇಕಾಗಿರೋದೇ ನಿಂಬೆಹಣ್ಣು. ತುಂಬ ಹೀಟ್ ಇರುತ್ತೆ ಅಲ್ವಾ, ಸೊ ನಿಂಬೆಹಣ್ಣು ಹಾಕ್ಕೊಂಡ್ರೆ ಹೀಟಿಗೂ ಮತ್ತು ಲೈಕ್ ಲೆಮನ್ಗೂ ಸ್ವಲ್ಪ ಟ್ಯಾಲಿ ಆಗುತ್ತೆ. ಸೊ ಅದಕ್ಕೆ ನಿಂಬೆಹಣ್ಣು ಹಾಕ್ಕೊತಿದ್ವಿ, 1/2 ನಿಂಬೆಹಣ್ಣು. ನೆಕ್ಸ್ಟ್ ನೀಟಾಗಿ ನೋಡಿ ಕಲಿಸ್ತಾ ಇದ್ದಾರೆ ನಮ್ಮ ಯಜಮಾನ್ರು, ನೀಟಾಗಿ ಕಲಿಸ್ತಾ ಇದ್ದಾರೆ. ಸೊ ನೋಡಿ, ಒಳ್ಳೆ ಕಲರ್ ಬರ್ತಿದೆ. ನಾವು ಏನು ಎಕ್ಸ್ಟ್ರಾ ಕಲರ್ಸ್ ಆ್ಯಡ್ ಮಾಡಿಲ್ಲ, ಮನೆಯಲ್ಲೇ ಇರೋ ಇಂಗ್ರೀಡಿಯೆಂಟ್ಸ್ನ ಹಾಕಿ ನೀಟಾಗಿ ಕಲಿಸ್ತಾ ಇದ್ದೀವಿ ನೋಡಿ. ಇವಾಗ ನೀಟಾಗಿ ಕಲಿಸಿದ್ಮೇಲೆ ಒಂದು ಸ್ವಲ್ಪ ಮ್ಯಾರಿನೇಟ್ ಆಗಲಿ ಅಂದ್ಬಿಟ್ಟು ಫ್ರಿಜ್ಜಲ್ಲಿ ಒಂದು 1/2 hour ಎತ್ತಿಡೋಣ. 1/2 hour ಎತ್ತಿಟ್ಬಿಟ್ಟು ನೆಕ್ಸ್ಟ್ ಇವಾಗ ಬಾಣಲಿಯಲ್ಲಿ ಚಿಕನ್ ಕರಿತಾ ಇದ್ದೀವಿ ನೋಡಿ. ಆಗಲೇ ಕರಿಬೇವಿನ ಸೊಪ್ಪು, ಚಿಕನ್ ಎಲ್ಲ ಹಾಕಿ ಕರಿತಾ ಇದ್ದೀವಿ. ಸೊ ಎಣ್ಣೆನ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಬೇಕು ಚಿಕನ್ ಹಾಕೋವಾಗ, ಸೊ ದ್ಯಾಟ್ ಚಿಕನ್ ಬೇಗ ಸೀದೋಗಲ್ಲ, ಒಂದು ಒಳ್ಳೆ ಇದರಲ್ಲಿ ಕುಕ್ ಆಗುತ್ತೆ. ನೋಡಿ ಇವಾಗ ಕುಕ್ ಆಗಿದೆ. ಲೈಕ್ ಸ್ವಲ್ಪ ಜ್ಯೂಸಿಯಾಗಿ ಚೆನ್ನಾಗಿರೋ ಚಿಕನ್ನ ತೊಗೊಂಡಿರೋದಕ್ಕೆ ಸ್ವಲ್ಪ ಚೆನ್ನಾಗಾಗಿದೆ. ಚಿಕನ್ ಟೆಂಡರ್ ಆಗಿ ಬಂದಿದೆ. ಸೊ ಈ ಥರ ಒಂದು ಟೈಪ್ ಮಾಡಿ ನೋಡಿ ಚಿಕನ್ ಕಬಾಬ್. ಬ್ಯಾಚುಲರ್ಸ್ಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಈಸಿಯಾಗಿ ಬೇಗ ಮಾಡ್ಬೋದು, ಟೇಸ್ಟಿಯಾಗಿ ಹೆಲ್ದಿಯಾಗಿ ಮಾಡ್ಬೋದು ಚಿಕನ್ ಕಬಾಬ್. ಸೊ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ನೋಡಿ ಎಷ್ಟು ಜ್ಯೂಸಿಯಾಗಿ ಕಾಣ್ತಾ ಇದೆ ಚಿಕನ್ ಕಬಾಬ್. ನನ್ನ ಮಗ ಅಂತೂ ತುಂಬ ಇಷ್ಟಪಟ್ಟು ತಿಂದ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡಿ.